ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘ ಹಾಗೂ ಸಾಮೂಹಿಕ ಸಂಘಟನೆ ವತಿಯಿಂದ ಸುರಪುರ ಸಂಪೂರ್ಣ ಬಂದ್ ಮಾಡಿ ಹಾಗೂ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಗ್ರವಾದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಸುರಪುರ ನಗರದಲ್ಲಿ ವಾಲ್ಮೀಕಿ ಗ್ರಂಥಾಲಯ ಹಾಗೂ ಶ್ರೀ ನಾಲ್ವಡಿ ರಾಜ ವೆಂಕಟ ನಾಯಕರ ಉದ್ಯಾನವನ ಮಾಡಲು ಎಸ್ಪಿ ಕಾಲೇಜು ಹತ್ತಿರ ಸರ್ವೆ ನಂಬರ್ 7/1ರಲ್ಲಿ ಜಮೀನು ನೀಡಬೇಕೆಂದು ಆಗ್ರಹಿಸಿ ಉಗ್ರವಾದ ಪ್ರತಿಭಟನೆ ಮಾಡಲಾಯಿತು. ಸಮಾಜದ ಅನೇಕ ಹಿರಿಯ ಬಂಧುಗಳು ಹಲವಾರು ವಿಷಯಗಳು ಮಾತನಾಡಿದರು. ವೆಂಕಟೇಶ್ ಬೇಟೆಗಾರ, ರಮೇಶ್ ದೊರೆ, ರಾಮು ನಾಯಕ್ ಹರಳಹಳ್ಳಿ, ಶಿವ ಮಾನಯ್ಯ ಎಳ್ಳಿ ನಾಯಕ್, ಶಿವರಾಜ್ ವಾಗನಗೇರಿ, ಸಂಜೀವ ನಾಯಕ ತಿಂತಿಣಿ, ಮೌನೇಶ್ ಶಾಖಾಪುರ್, ವಿಜುಗೌಡ ಬೇವಿನಾಳ, ನಾಗರಾಜ ನಾಯಕ್, ಗೌಡಪ್ಪ ಗೌಡ ಆಳ್ದಾಳ್, ಮರಿಯಪ್ಪ ಪ್ಯಾಟಿ, ವಜಾದ್ ಹುಸೇನ್, ವೆಂಕಟೇಶ್ ನಾಯಕ್ ಬೈರಿಮರಡಿ ಮಾತನಾಡಿದರು. ಹಾಗೂ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಲೂಕು ವಾಲ್ಮೀಕಿ ನಾಯಕ ಸಂಘಟನೆಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹಿರಿಯರು, ಯುವಕರು, ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡಿ ಮನವಿ ಸಲ್ಲಿಸಲಾಯಿತು. ವರದಿ ಹನುಮಂತ ದೊರೆ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಜಧ್ವನಿ ನ್ಯೂಸ್ ಕನ್ನಡ. ಮಾಡುವಂತವರಿಗಾಗಲಿ ತಮ್ಮಿಂದ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಬಂದ ಉತ್ತರವೇನು? ಈ ಉತ್ತರ ಕೊಡುವವರೆಗೆ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ. ತಯಾರಿದ್ರಲ್ಲ ಸರ್? ದಯವಿಟ್ಟು ತಪ್ಪು ತಿಳ್ಕೊಳ್ಬಾರದು. ಇದು ಸ್ವಾಭಿಮಾನದ ಪ್ರತಿಭಟನೆ, ಸುರಪುರದ ಅಭಿಮಾನದ ಹೋರಾಟ. ಇದು ನಮ್ಮ ಆಸ್ತಿ ಅಲ್ಲ. ಹಿಂದೆ ಮಹರ್ಷಿ ವಾಲ್ಮೀಕಿಯರು ಒಬ್ಬರಿಗಾಗಿ ಗ್ರಂಥ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗಾಗಿ ಸಂವಿಧಾನ ಬರೆದಿಲ್ಲ. ರಾಜ ಮಹಾರಾಜರು ಒಬ್ಬರಿಗಾಗಿ ತಮ್ಮ ಆಸ್ತಿಯನ್ನು ದಾನ ಮಾಡಿಲ್ಲ. ರಾಜ ಮಹಾರಾಜರ ಆಸ್ತಿಯನ್ನು ದಾನ ಮಾಡಿದವರು ನಾವೇ. ನಮ್ಮ ಆಸ್ತಿ ನಮಗೆ ಬೇಕಂತ ದಾರಿ ಹಿಡಿದು ಹೊಯ್ಕೊಳ್ಳೋ ಪರಿಸ್ಥಿತಿ ನಮಗೆ. ಯಾಕೆ ಹೊಯ್ಕೋಬೇಕು ನಾವು? ನಮ್ಮ ಆಸ್ತಿಯಲ್ಲಿ ಕುಂತು ನಾವು ಏನಾದ್ರು ಕಟ್ಟಿಕೊಳ್ಳಕ, ಆಳಿಕೊಳ್ಳಕ ಧೈರ್ಯ ಇಲ್ಲವೇ? ತಾಕತ್ತಿಲ್ಲವೇ? ದಿಮಾಕಿಲ್ಲವೇ? ನಮಗೂ ಅರಿವಿದೆ, ನಮಗೂ ಬುದ್ಧಿ ಬಂದಿದೆ. ಕಾನೂನಿನ ಚೌಕಟ್ಟಿನಿಂದ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಬೇಕೆಂದು ಇಡೀ ನಮ್ಮ ತಾಲೂಕಾ ವಾಲ್ಮೀಕಿ ನಾಯಕ ಸಂಘ 3 ತಿಂಗಳಿಂದ ಪ್ರಭು ಕಾಲೇಜ್ ಮೈದಾನದಲ್ಲಿ ಜೆಂಡಾ ಹಾರಾಡುತ್ತಿದೆ. ವಾಲ್ಮೀಕಿ ಜೆಂಡಾ. ಆ ಜೆಂಡಕ್ಕೆ ಉತ್ತರವಿಲ್ಲವೇ? ನ್ಯಾಯವಿಲ್ಲವೇ? ನಾವು ಬರೋ ಕಷ್ಟವಾದರೆ ಏನು? ಉದಾಹರಣೆಗೆ ಈಗಾಗಲೇ ಕೆಲವು ದಿನಗಳಿಂದ ಬಳ್ಳಾರಿಯಲ್ಲಿ ನೋಡಿದ್ದೀರಿ. ಆ ಪರಿಸ್ಥಿತಿಯಲ್ಲಿ ಸುರಪುರದಲ್ಲಿ ಆಗ್ಬೇಕಾ? ಆದ್ರೆ ಅದು ಯಾರಿಗಾದ್ರೂ ಒಳ್ಳೆಯದನ? ಆದ್ರೆ ನಾವು ಪ್ರಜ್ಞಾವಂತವರು, ತಿಳಿದವರು. ನಾವು ಯಾಕೆ ತಾಳ್ಮೆ ತೆಗೆದುಕೊಂಡಿದ್ವಿ ಎಂಬುದು ತಾವು ತಿಳಿದವರಿದ್ರಿ, ಹೆಚ್ಚು ಜ್ಞಾನವಂತರಿದ್ರಿ, ಅಧಿಕಾರವಂತರಿದ್ರಿ. ಇವತ್ತು ನಮಗೆ ಉತ್ತರ ಬೇಕು ಬಂಧುಗಳೇ. ಇವತ್ತು ಉತ್ತರ ಕೇಳುವವರಿಗೆ ನಾವು ಮುಂದೆ ಒಂದು ಹೆಜ್ಜೆ ಕೂಡ ಅಗಲಾಡೋದಿಲ್ಲ. ಯಾಕೆಂದ್ರೆ ನಾವು ನಿರಂತರ ಧರಣಿ ಅಂತ ತಿಳಿಸಿದ್ದೀವಿ 8 ದಿನಗಳಿಂದ. ಈಗಾಗಲೇ ಟೆಂಟ್ ಗಾಂಧಿ ವೃತ್ತದಲ್ಲಿ ಹಾಕಿದ್ದೇವೆ. ಆ ಟೆಂಟ್ ಹಾಕಿದಾಗ ಎಷ್ಟು ಜನರಿಗೆ ತೊಂದರೆ ಆಗುತ್ತದೆ, ಎಷ್ಟು ಜನರಿಗೆ ತಾಪತ್ರೆ ಆಗುತ್ತದೆ ಎಂಬುದು ಇಲ್ಲಿ ಯಾರಿಗಾದ್ರೂ ಅರಿವಿದೆಯಾ? ಈ ಟೆಂಟ್ ಇವತ್ತು ತೆಗೆದುಕೊಂಡು ಹೋದರೆ ನಮ್ಮ ಮಾನವ ಮರ್ಯಾದೆ ಎಷ್ಟು ಆಗುತ್ತದೆ ಎಂಬುದು ಸ್ವಲ್ಪ ಜ್ಞಾನವಿದೆಯಾ? ಆ ಟೆಂಟಿಗೆ ಉತ್ತರ ಬೇಕಲ್ವಾ ಗುರುಗಳೇ? ಆ ನಿರಂತರ ಧರಣಿ ಟೆಂಟ್ಗೆ ನಮಗೊಂದು ಉತ್ತರ ಬೇಕಲ್ಲ, ನಮ್ಗೆ ಹಿಂಬರ ಬೇಕಲ್ಲ. ಅದನ್ನು ದಯವಿಟ್ಟು ಇಡೀ ಸುರಪುರನ್ನು ಶಾಂತಿ ಇರಬೇಕು, ಅಭಿವೃದ್ಧಿಪಡಿಸಬೇಕು. ಎಲ್ಲಾ ಸಮುದಾಯ ಸೌಹಾರ್ದತೆಯಿಂದ ಬಾಳಬೇಕಂದ್ರೆ ನಮಗೆ ನಿಖರವಾದ ಮಾಹಿತಿ